ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಧಾ, ನನ್ನ ಮನಸ್ಸಲ್ಲಿ ಏನಿರುತ್ತೆ ಅಂತ ನಿನಗೆ ಅರ್ಥ ಆಗಿರುತ್ತೆ ಅಲ್ವಾ? ಅಂತ ಒಳ್ಳೆ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಂತ ಹುಡುಗಿ? ರಾಧಾ, ನೀನಾ? ಅವಳಲ್ಲ, ನಾನು. ಅಮ್ಮ, ನೀನಾ? ನಾನೇ. ಅದೇನೋ ನಿನ್ ಹೆಂಡತಿ ಹತ್ರ ಗುಸುಗುಸು ಅಂತ ಮಾತಾಡ್ತಿದ್ಯಲ್ಲ, ಅದೇನು ಅಂತ ಹೇಳೋ. ನೀನೇನೇ ಮಾಡಿದ್ರು ನಮ್ಮನೆ ಒಳ್ಳೇದಕ್ ಮಾಡಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೋ. ಅದೇನು ಅಂತ ಹೇಳೋ. ರೇಷನ್ ಅಂಗಡಿ ಹತ್ರ ಒಂದು ಹುಡುಗಿನ ನೋಡ್ದೆ. ಏನು, ರೇಷನ್ ಅಂಗಡಿ ಹತ್ರನಾ? ರೇಷನ್ ಅಂಗಡಿಗೆ ವಯಸ್ಸಾದವ್ರು ಮಾತ್ರ ಬರ್ತಾರಲ್ವೇನೋ? ವಯಸ್ಸಿಗೆ ಬಂದಿರೋ ಹುಡುಗಿ ಯಾಕೋ ಬರ್ತಾಳೆ? ಆ ಹುಡುಗಿ ಬಂದಿದ್ಲಮ್ಮ. ಅಮ್ಮ, ಅವಳು ತುಂಬಾ ಗುಣವಂತೆ, ರೂಪವಂತೆ, ಸದಾ ಹಸನ್ಮುಖಿ. ಅಷ್ಟು ಚೆನ್ನಾಗಿದ್ದಾಳೇನೋ? ಹೌದಮ್ಮ. ಅಲ್ಲಿ ಯಾರಾದ್ರೂ ಕಷ್ಟಪಡ್ತಾ ಇದ್ರೆ ಅವಳು ಹೋಗಿ ಹೆಲ್ಪ್ ಮಾಡೋಳು. ದೊಡ್ಡವ್ರನ್ನು ಕಂಡ್ರೆ ಅದೆಷ್ಟು ಪ್ರೀತಿ ಅವಳಿಗೆ. ಅದೇನ್ ವಿಧೇಯತೆ, ವಿನಯ. ಅಮ್ಮ, ಅವಳು ನಡೆ ನುಡಿ ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅನ್ಸೋದು. ಅಲ್ಲ ಕಣೋ, ಆ ಹುಡುಗಿ ಬಗ್ಗೆ ಇಷ್ಟೊಂದು ಹೇಳ್ತಾ ಇದೆಯಲ್ಲ, ಏನಿದೆ ನಿನ್ ಮನ್ಸಲ್ಲಿ? ಅಮ್ಮ, ಅಂತ ಹುಡುಗಿ ನಮ್ ಶ್ರೀಮಂತಗ್ ಹೆಂಡತಿಯಾಗಿ ಬಂದ್ರೆ ಖಂಡಿತ ಈ ಮನೆ ಬೆಳಗತ್ತಮ್ಮ. ನಮ್ ಶ್ರೀಮಂತುಗೆ ತಕ್ಕ ಜೋಡಿ. ಅಂತ ಹುಡುಗಿ ಯಾಕೋ? ಅದೇ ಹುಡುಗಿ ಹತ್ರ ಮಾತಾಡ್ಕೊಂಡ್ ಬರೋದು ತಾನೇ? ಏನಮ್ಮ ನೀನು ರೇಷನ್ ಅಂಗಡಿ ಹತ್ರ ಮಾತಾಡಕ್ಕಾಗತ್ತಾ? ಅದು ಇಂಥ ವಿಷಯ. ಅಯ್ಯೋ ಹೋಗ್ಲಿ, ಆ ಹುಡುಗಿ ಯಾರು, ಏನು, ಎತ್ತ ಅಂತ ಅದ್ರ ವಿಚಾರಿಸಿದ್ಯಾ? ಇಲ್ಲಮ್ಮ. ದಡ್ಡ ಅಂದ್ರೆ ದಡ್ಡ ಕಣೋ ನೀನು. ಸರಿ, ಇನ್ನೊಂದಿನ ಆ ಹುಡುಗಿ ಎಲ್ಲಾದ್ರೂ ಕಂಡ್ರೆ ಅವಳ ಹತ್ರ ಜಾತಕ ಇಸ್ಕೊಂಡ್ ಬಂದ್ಬಿಡು. ಎಲ್ಲ ಕೂತು ಒಂದು ನಿರ್ಧಾರಕ್ಕೆ ಬಂದ್ಬಿಡೋಣ. ಏನಮ್ಮ ನೀನು? ನಾವು ನಿರ್ಧಾರ ಮಾಡಿದ್ರೆ ಸಾಕ? ನಮ್ ಶ್ರೀಮಂತಕ್ಕೆ ಇಷ್ಟ ಆಗೋದು ಬೇಡವಾ? ನಮ್ಮನ್ನ ಹೆಣ್ಣೋಡ ಕರ್ಕೊಂಡು ಹೋಗೋಕೆ ನಿನ್ ಮೊಮ್ಮಗ ಅಷ್ಟೆಲ್ಲ ಯೋಚನೆ ಮಾಡೋನು, ಇನ್ ಇದಕ್ಕೆಲ್ಲ ಒಪ್ತಾನ? ಅವನೇನೋ ಒಪ್ಕೊಳ್ಳೋದು ಬಿಡೋದು. ಮದ್ವೆ ಅನ್ನೋದು ಮನುಷ್ಯ ತೀರ್ಮಾನ ಮಾಡೋದಲ್ಲ, ಆ ದೇವ್ರ ತೀರ್ಮಾನ ಮಾಡೋ ವಿಷಯ ಕಣೋ. ಹಾಗಾದ್ರೆ ಆ ಹುಡುಗಿನೇ ಈ ಮನೆ ಸೊಸೆ ಅನ್ನೋದು ದೈವ ಸಂಕಲ್ಪ ಅಂತೀಯ? ಇರಬಹುದು. ಮದ್ವೆ ನಡೀಲಿ ಅಂತಾನೆ ಆ ದೇವ್ರು ಆ ಹುಡುಗಿನ ನಿನ್ ಕಣ್ಣಿಗೆ ಬೀಳ್ಸಿರ್ಬಹುದು. ಅಮ್ಮ, ಇದೇ ಆ ದೇವ್ರ ನಿರ್ಧಾರ ಆದ್ರೆ ನಾನು ತುಂಬಾ ಸಂತೋಷ ಪಡ್ತೀನಮ್ಮ. ಆದ್ರೆ ನಾನು ಸಂತೋಷ ಪಡೋದಿಲ್ಲ. ಅಪ್ಪ, ರೇಷನ್ ಅಂಗಡಿಗೆ ಅಕ್ಕಿ ತರೋದಿಕ್ ಹೋಗಿ, ಇಲ್ಲ ಗೋಧಿ ತರೋದಿಕ್ ಹೋಗಿ. ಅದು ಬಿಟ್ಟು ನನಗೆ ಹೆಣ್ಣೆಲ್ಲ ನೋಡೋದಿಕ್ ಹೋಗ್ಬಿಡಿ. ಶ್ರೀಮಂತು, ಒಳ್ಳೆ ಹುಡುಗಿ ನೋಡಿ ನಿನಗೆ ಮದ್ವೆ ಮಾಡಿಸ್ಬೇಕಾಗಿರೋದು ನಿಮ್ಮ ಅಪ್ಪನ ಕರ್ತವ್ಯ ಅಲ್ವೇನೋ? ಅಂತ ಜವಾಬ್ದಾರಿನೆಲ್ಲ ನೀವು ಹೆಗ್ಲು ಮೇಲೆ ಎತ್ಕೊಂಡು ಓಡಾಡೋದೇನ್ ಬೇಡ. ನನ್ನ ಲೈಫಲ್ಲಿ ಎಂಥ ಹುಡುಗಿ ಬರಬೇಕು, ನಾನು ಯಾರು ಮದುವೆ ಆಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾನು ನೋಡ್ಕೋತೀನಿ, ಆಯ್ತಾ? ಬಿಟ್ರೆ ಬೀದಿಲೇ ಮದುವೆ ಮಾಡಿಬಿಡ್ತೀರೇನೋ ಅಲ್ವಾ? ಹೇಳೋ ಮಗ. ಲವ್, ನಾಳೆ ಬೆಳಿಗ್ಗೆ ಆಗ್ತಿದ್ದಂಗೆ ಎದ್ದು ಸ್ನಾನ ಮಾಡು.
ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿ ಕೈ ಮುಗ್ದು ರೆಡಿ ಆಗಿರೋ. ಅಷ್ಟೇನಾ? ಆ ಫ್ರಾಡ್ ನೋಡಕ್ ಹೋಗ್ಬೇಕು ನಾಳೆ. ಹ? ಯಾಕೋ? ಲೇ, ಆ ಭಗವತ್ ಹೇಳಿದ್ ಮರ್ತ್ಬಿಟ್ಯೋ ಅಥವಾ ಮರ್ತಿರೋ ತರ ನಾಟಕ ಮಾಡ್ತಿದ್ಯೋ ಹೇಗೆ? ಆ ಫ್ರಾಡ್ ಹಾಕಿರೋ ಶಾಪ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಅವಳು ತುಳ್ದಿರೋ ಮಣ್ಣು ತಗೊಂಡೋಗಿ ಭಗವತಿ ಹತ್ರ ಕೊಡ್ಬೇಕು ಅಲ್ವಾ? ಅದಕ್ಕೆ ನಾಳೆ ಬೆಳಿಗ್ಗೆ ಹೋಗಿ ಅವಳನ್ನ ನೋಡ್ತೀವಿ, ಆಮೇಲೆ ಅವಳು ಹಿಂದೆನೇ ಹೋಗ್ತೀವಿ, ಅವಳು ತುಳ್ದಿರೋ ಮಣ್ಣು ಎತ್ಕೋತೀವಿ, ಸೀದಾ ಹೋಗಿ ಭಗವತಿ ಕೊಡ್ತೀವಿ. ಕರೆಕ್ಷನ್, ಎತ್ಕೊಳ್ತೀವಿ ಅಲ್ಲ ಎತ್ಕೊಂತೀನಿ. ಲೋ ಸ್ವಾಮಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದಲ್ಲೇ ಮಾತಾಡ್ಬಿಡಕ್ಕಣ. ನನ್ನ ಕಂಡೀಷನ್ಗೆ ಒಪ್ಕೊಳ್ಳೋ ಹುಡುಗಿನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಬೀದಿಲೋಗೋ ಯಾವುದೋ ಹುಡುಗಿನ ಕರ್ಕೊಂಡು ಬಂದು ಕಟ್ಟಾಕ್ಬಿಡ್ತಾರೆ ಕಣೋ. ಇವತ್ತು ನಮ್ಮ ಅಪ್ಪ ರೇಷನ್ ಅಂಗಡಿಲಿ ಯಾವುದೋ ಒಂದು ಹುಡುಗಿ ನೋಡಿದ್ರಂತೆ, ಅವಳನ್ನೇ ಮನೆಗೆ ತರಬೇಕಂತ, ಸೊಸೆ ಮಾಡ್ಬೇಕಂತ ಮಾತಾಡ್ತಿದ್ದಾರೆ ನಮ್ಮ ಮನೇಲಿ. ನನ್ನ ಮದುವೆ ಮಾಡಿಸೋ ಜವಾಬ್ದಾರಿನ ನೀನು ಹೊತ್ಕೊಂಡಿರ್ಬೇಕಾದ್ರೆ ಇವರೆಲ್ಲ ಯಾರು ಅಂತ ಸ್ವಾಮಿ? ಹಾ ತಗ, ನಾನ್ ಯಾವಾಗ್ಲೂ ಹೇಳ್ದೆ ನಿನ್ ಮದ್ವೆ ಮಾಡ್ಸೋ ಜವಾಬ್ದಾರಿನ ನಾನ್ ತಗೊಂಡಿದ್ದೀನಂತ. ಇಲ್ಲ ಸ್ವಾಮಿ, ನಿನ್ನ ಮನಸ್ಸಲ್ಲಿ ಇದೆ ಕಣ ಅದು, ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ನಿನ್ನ ಜೀವದ ಗೆಳೆಯ ಕುಚಿಕು ಅಲ್ವಾ? ಈಗ ಹೇಳು, ನಾಳೆ ಬೆಳಿಗ್ಗೆ ನೀನು ಬರ್ತೀಯೋ ಇಲ್ವೋ? ಮಗ, ನಾನ್ ನಿನ್ ಒಳ್ಳೇದಿಕ್ಕೆ ಹೇಳ್ತಾ ಇರೋದು. ನಾವಿಬ್ರು ಹೋಗಿ ಆ ಹುಡ್ಗಿನ ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ಮೇಲೆ ಅನುಮಾನ ಬರುತ್ತೆ. ಅದಕ್ಕೆ ನೀನೊಬ್ನೇ ಹೋಗಿ ಅವಳ ಹತ್ರ ಮಾತಿಗಿಳಿ. ಆವಾಗ ಅವಳೇ ನಿಂಗ್ 4 ಮಾತು ಬೈದ್ ಹೋಗ್ತಾಳೆ. ಅವಳು ಹೋದ್ಮೇಲೆ ಪುಚ್ಕ್ 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 ಅಂತ ಮಣ್ಣು ಎತ್ಕೊಂಡು ಬರ್ತಾ ಇರು. ಏ ಸ್ವಾಮಿ, ಸೂಪರ್ ಕಣ, ಈ ಐಡಿಯಾನು ಚೆನ್ನಾಗಿದೆ. ವೆರಿ ಗುಡ್ ಮಗ, ವೆರಿ ಗುಡ್. ಹಾಗಾದ್ರೆ ನಾಳೆ ಬೆಳಗ್ಗೆ ಸಿಗೋಣ, ಓಕೆನಾ? ಗುಡ್ ನೈಟ್. ಹಬ್ಬ, ನೀವಿಬ್ರು ಊಟ ಮಾಡ್ತಿರೋ ಇಲ್ವೋ? ಅಮ್ಮ, ನೀವ್ ಊಟ ಮಾಡಿ ಮಲ್ಕೊಳ್ಳಿ. ಅಪ್ಪ ಬಂದ್ ಕೂಡ್ಲೆ ನಾವ್ 3 ಜನ ಊಟ ಮಾಡ್ತೀವಿ. ಏಯ್, ಅವಳು ಬೇಕಾದ್ರೆ ಕಾಯ್ಲಿ, ನೀನು ಊಟ ಮಾಡಿ ಮಲ್ಕೋ. ನಾಳೆ ಕಾಲೇಜ್ ಹೋಗ್ಬೇಕು ತಾನೆ? ಅಮ್ಮ ಹೇಳಿದ್ ಕೇಳು, ಹೋಗು. ಅಕ್ಕ, ನನಗ್ ನಿದ್ರೆನೂ ಬರ್ತಿಲ್ಲ, ಹಸುವು ಆಗ್ತಿಲ್ಲ. ನಾನ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀನಿ. ಅಪ್ಪನೂ ಹೇಗಿದ್ರು ಬಂದಿಲ್ಲ, ಬರ್ಲಿ ಒಟ್ಟಿಗೆ ಊಟ ಮಾಡೋಣ.